DCT aspirants, DCT 2026 ಅಫಿಷಿಯಲ್ ಕೀನ ಈಗಾಗಲೇ ರಿಲೀಸ್ ಮಾಡಿದ್ದಾರೆ ಕೀ ಆನ್ಸರ್ಸ್ ನ. ಸಪೋಸ್ ನಿಮಗೆ ಕೀ ಆನ್ಸರ್ಸ್ ಅಲ್ಲಿ ತಪ್ಪಿದ್ರೆ ಯಾವ ರೀತಿ ಆಬ್ಜೆಕ್ಟ್ ಮಾಡಬೇಕು ಅಂತಂದ್ರೆ, ಸೊ ಫಸ್ಟ್ ನಿಮಗೆ ಇಲ್ಲಿ ಆಬ್ಜೆಕ್ಟ್ ಲಿಂಕ್ ಇದೆ. ಇಲ್ಲಿ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಇದೆ. ಏನ್ ಹೇಳ್ತಾ ಇದ್ದಾರೆ ನೋಟಿಫಿಕೇಶನ್ ಅಲ್ಲಿ ಅಂದ್ರೆ, ಈಗ 25th of May 2026 ಈಗಾಗಲೇ ನಿಮಗೆ ಅನೌನ್ಸ್ಮೆಂಟ್ ಕೀ ಆನ್ಸರ್ ರಿಲೀಸ್ ಮಾಡಿದ್ದಾರೆ. 27th of May 2026 10:30 ಒಳಗಡೆಗೆ ನೀವು ನಿಮ್ಮ ರಾಂಗ್ ಅಂತ ಹೇಳ್ತಾ ಇರುವಂತ ಕೀ ಆನ್ಸರ್ಗೆ ಆಬ್ಜೆಕ್ಟ್ ಮಾಡಲಿಕ್ಕೆ ನೀವು ಒಂದು PDF ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಆ PDF ಹೇಗಿರ್ಬೇಕು ಅಂತಂದ್ರೆ, PDF ಅಲ್ಲಿ ನೀವು ಯಾವ ಎಕ್ಸಾಮ್ ಪೇಪರ್ಗೆ ಆಬ್ಜೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ DCT 2026 ಯಾವ ಡೇಟ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿದೆ, 23rd of May 2026, ಯಾವ ವರ್ಷನ್ ಕೋಡು, ಕ್ವೆಶನ್ ನಂಬರ್ ಏನು, ಆಮೇಲೆ ನಿಮ್ಮ ಯಾವ ಕ್ವೆಶನ್ಗೆ ಆನ್ಸರ್ ಏನು ಅಂತ ಇದೆ, ಅದರ ಆನ್ಸರ್ನ ನಿಮಗೆ ಡೆಫಿನಿಷನ್ ಇರಬಹುದು, ರೀಸನಿಂಗ್ ಇರಬಹುದು, ಸೊಲ್ಯೂಷನ್ಸ್ ಇರಬಹುದು, ಫಾರ್ಮುಲಾ ಬೇಸ್ಡ್ ಇರಬಹುದು, ಡಯಾಗ್ರಾಮ್ ಬೇಸ್ ಇರಬಹುದು. ಒಟ್ಟಾರೆ ನಿಮ್ಮ ಆನ್ಸರ್ನ ಕಂಪ್ಲೀಟ್ ಎಲಾಬ್ರೇಟಿವ್ ಎಕ್ಸ್ಪ್ಲನೇಷನ್ ಅನ್ನ ಒಂದು PDF ಮಾಡಿ, ಆ PDF ನ ನೀವು KEA ವೆಬ್ಸೈಟ್ಗೆ ಹೋಗಿ ಅಡ್ಮಿಷನ್ಸ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ KEA ಆನ್ಸರ್ ಆಬ್ಜೆಕ್ಟ್ ಲಿಂಕ್ ಸಿಗುತ್ತೆ. ಇಲ್ಲಿ ನಿಮ್ಮ ಡೇಟಾನ ಎಂಟ್ರಿ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್, ಕ್ಯಾಂಡಿಡೇಟ್ ನೇಮ್, ಡೇಟ್ ಆಫ್ ಬರ್ತ್ ಎಲ್ಲ ಡೀಟೇಲ್ಸ್ ನ ಎಂಟರ್ ಮಾಡೋದ್ರ ಮೂಲಕ ನೀವು ಲಾಗಿನ್ ಆಗಿ PDF ನ ಅಪ್ಲೋಡ್ ಮಾಡಬಹುದು. ಸೊ ಆಗ ನಿಮಗೆ ನಿಮ್ಮ ಕ್ವೆಶನ್ಗೆ ಆಬ್ಜೆಕ್ಟ್ ಮಾಡುವಂತ ಆಪ್ಷನ್ಸ್ ಇರುತ್ತೆ. ಒಂದ್ ವೇಳೆ ನೀವು ಆಬ್ಜೆಕ್ಟ್ ಮಾಡಿರೋದು ಸರಿಯಾಗಿದ್ದು KEA ಕೀ ಆನ್ಸರ್ ರಾಂಗ್ ಇದ್ರೆ ಅಪ್ಡೇಟೆಡ್ ಕೀ ಆನ್ಸರ್ ನ ಅವರು ಚೆಕ್ ಮಾಡಿ ಹೊಸದಾಗಿ ರಿಲೀಸ್ ಮಾಡ್ತಾರೆ. ಏನಾದ್ರೂ ಒಂದೇ ಒಂದು ಆ ಥರದ್ದಿದ್ರೆ ಸಮ್ಟೈಮ್ಸ್ ಅವರು ಅಪ್ಡೇಟೆಡ್ ಕೀ ಆನ್ಸರ್ ನ ರಿಲೀಸ್ ಮಾಡದೇ ಇದ್ರೆ ನಿಮ್ಮ ರ್ಯಾಂಕಿಂಗಿಗೆ ಕನ್ಸಿಡರೇಷನ್ ತಗೊಳ್ತಾರೆ. ನಿಮ್ಮ ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ನಿಮಗೆ KEA ಕೀ ಆನ್ಸರ್ಸ್ ಬೇಕು ಅಂದ್ರೆ ನೀವು ಇಲ್ಲೇನೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. KEA ವೆಬ್ಸೈಟ್ ನಲ್ಲಿ ಕೀ ಆನ್ಸರ್ಸ್ ಕೂಡ ನಿಮಗೆ PDF ನ ಕ್ಲಿಕ್ ಮಾಡಿದ್ರೆ ನಿಮಗೆ ಕೀ ಆನ್ಸರ್ಸ್ ಕೂಡ ಅವೈಲೇಬಲ್ ಇರ್ತದೆ. ಈ ಕೀ ಆನ್ಸರ್ಸ್ ನ ಚೆಕ್ ಮಾಡಿ, KEA ಕೀ ಆನ್ಸರ್ ನ ಚೆಕ್ ಮಾಡಿಬಿಟ್ಟು ನೀವು ಆಬ್ಜೆಕ್ಟ್ ಅನ್ನ ಮಾಡಬಹುದು. ಈ ವಿಡಿಯೋನ ಆದಷ್ಟು ನೀವೆಲ್ಲ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡಿ. ನೆಸೆಸಿಟಿ ಇರೋರಿಗೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. Thank you for watching this video. This is Rupashri from DGI Academy.